ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಿಮಗೆ ಲೈವ್ ಬಂದಿರೋ ಉದ್ದೇಶ ಏನು ಅಂದರೆ, ಮೊನ್ನೆ ರೀಸೆಂಟಾಗಿ ಅಂದರೆ ಲಾಸ್ಟ್ ಗುರುವಾರ ಒಂದು ಇನ್ಸಿಡೆಂಟ್ ನಡೀತು ಮನೆಯಲ್ಲಿ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು, ಹಾಗೆ ನಿಮಗೂ ಕೂಡ ಒಂಚೂರು ಎಚ್ಚರ ವಹಿಸೋಣ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಒಂದು ವಾರ ಆಗಿತ್ತು, ಇವತ್ತಿಗೆ 8 ದಿನ ಆಯಿತು. ಸೊ ಆ ಇನ್ಸಿಡೆಂಟ್ ನಡೆದು, ಸೊ ಅದರಿಂದ ನನಗೆ ಇನ್ನೂ ಹೊರಗಡೆ ಬರೋದಕ್ಕೆ ಆಗಿಲ್ಲ ಆ್ಯಕ್ಚುಲಿ. ಏಕೆಂದರೆ ಎಷ್ಟೋ ಮನೆಗಳಲ್ಲಿ ಈ ಥರ ಆಗುತ್ತೆ. ಅದೇನು ಅಂತ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ನಿಮಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿ ಕೇಳಿ, ನಿಮಗೂ ಒಂದು ಮಾಹಿತಿ ಸಿಕ್ಕಂಗಾಗತ್ತೆ. ಫ್ರೆಂಡ್ಸ್, ಏನಾಯಿತು ಅಂತ ಹೇಳಿದ್ರೆ, ಸೊ ಲಾಸ್ಟ್ ಥರ್ಸ್ಡೇ ಮನೇಲಿ ಹೀಗೆ ನನ್ನ ಮಗಳು ಕಾಮನಾಗಿ ಹೆಣ್ಮಕ್ಳು ಪೀರಿಯಡ್ ಆಗೇ ಆಗ್ತಾರೆ. ಸೊ ಅವಳು ಬುಧವಾರ ಪೀರಿಯಡ್ ಆಗಿದ್ಲು. ಗುರುವಾರ ಬಂದುಬಿಟ್ಟು ಸೊ ಸ್ನಾನ ಮಾಡ್ಕೊ ಅಂತ ಹೇಳಿದೆ ನಾನು. ಸ್ನಾನ ಮಾಡ್ಕೊಳಕ್ಕೆ ಹೋದಾಗ ಸ್ನಾನ ಮಾಡ್ಕೊಂಡಿದ್ದಾಳೆ, ಒಂದು 10 ಮಿನಿಟ್ಸ್ ಸ್ನಾನ ಮಾಡಿದ್ದಾಳೆ. ಮಾಡೋವಾಗ ಏನು ಮಾಡಿದ್ದಾಳೆ ಅವಳು ಅಂದರೆ, ಈ ಸೋಲಾರಲ್ಲಿ ನೀರು ಬಂದಿಲ್ಲ ಅಂತ ಹೇಳಿಬಿಟ್ಟು, ಬಿಸಿ ನೀರು ಬಂದಿಲ್ಲ ಅಂತ ಹೇಳಿಬಿಟ್ಟು ಗ್ಯಾಸ್ ಗೀಸರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ. ಸೊ ಆ ಟೈಮಲ್ಲಿ ಗ್ಯಾಸ್ ಏನೂ ಲೀಕ್ ಆಗಿಲ್ಲ, ಬೇರೆ ಏನೂ ಆಗಿಲ್ಲ ಫ್ರೆಂಡ್ಸ್. ಅದಾಗಿದ್ದಿಷ್ಟೇ, ವಿಂಡೋ ಓಪನ್ ಇರಲಿಲ್ಲ, ಕ್ಲೋಸ್ ಇತ್ತು. ಅವಳು ಪ್ರತಿ ಸಾರಿ ಏನು ಮಾಡ್ತಾಳೆ ಅಂದರೆ ತುಂಬ ಹೆವಿ ಬಿಸಿ ನೀರು ಹಾಕ್ಕೊಳ್ತಾಳೆ. ಸೊ ಅದು ಆದಷ್ಟು ಹೇಳ್ತಿದ್ದೀನಿ, ಯಾರು ದಯವಿಟ್ಟು ಅಷ್ಟೊಂದು ಬಿಸಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಹೊಟ್ಟೆಗೆ ಏನೂ ತಿಂದಿರಲಿಲ್ಲ, ತುಂಬ ಬಲವಂತ ಮಾಡ್ತೀನಿ ಅವಳು ಆ ಟೈಮಲ್ಲಿ ತಿನ್ನು ಅಂತ ಹೇಳಿಬಿಟ್ಟು, ತುಂಬ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿಬಿಟ್ಟು ಅವಳು ಬೆಡ್ ರೆಸ್ಟಲ್ಲೇ ಇರ್ತಾಳೆ ಪ್ರತಿ ತಿಂಗಳು ಅಷ್ಟೇ. ಸೊ ಅವತ್ತು 9:30 ಆಗಿತ್ತು. ಸೊ 9:30ಗೆ ನಾನು ನನ್ನ ಮಗಂಗೆ ಊಟ ಮಾಡಿಸಿದೆ, ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿಬಿಟ್ಟು. ಸೊ ಇವಳು ರಜಾ ಹಾಕ್ಬಿಟ್ಟು ಮನೇಲೇ ಇದ್ಲು. ಬಾರಮ್ಮ ಒಂಚೂರು ತಿಂಡಿ ತಿನ್ನು ಅಂತ ಹೇಳಿದ್ರೆ, ಸೊ ಸ್ನಾನ ಮಾಡ್ಕೊಂಬಿಟ್ಟು ತಿಂತೀನಿ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋದಾಗ ಅದು ಗ್ಯಾಸ್ ಗೀಸರ್ ಆನ್ ಮಾಡಿಕೊಂಡು ಸೊ ಸ್ನಾನ ಮಾಡಿದ್ದಾಳೆ. ಸೊ ಅಲ್ಲಿವರೆಗೂ ಏನೂ ಆಗಿಲ್ಲ, ಒಂದು 10 ಮಿನಿಟ್ಸ್ ಏನೂ ಆಗಿರಲಿಲ್ಲ. ನೆಕ್ಸ್ಟು ಇನ್ನೇನು ಫೈನಲ್ ಮೂಮೆಂಟಲ್ಲಿ ನಮಗೆ ಟವಲ್ ಕೇಳಿದ್ದು, ಅಮ್ಮ ಟವಲ್ ಕೊಡು ಅಂತ ಹೇಳಿಬಿಟ್ಟು. ಸೊ ಆಗ ನಾನು ಟವಲ್ ಕೊಟ್ಟು, ನನ್ನ ಫ್ರೆಂಡ್ ಬಂದಿದ್ದರು ನೇತ್ರ ಅಂತ ಹೇಳಿಬಿಟ್ಟು. ಸೊ ಅವರು ಟವಲ್ ತೊಗೊಂಡು, ನೋಡಿ ಈ ಪ್ಲೇಸಲ್ಲಿ ಇಲ್ಲೇ ನಿಂತಿದ್ಲು ಅವಳು. ಸೊ ಟವಲ್ ತೊಗೊಮೇಗ ಅಂತ ಹೇಳಿಬಿಟ್ಟು ನಿಂತಿದ್ಲು, ಬಟ್ ಅವಳು ಡೋರ್ ತೆಗಿಲಿಲ್ಲ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಒಳಗಡೆ ನೀರು ಬಿಟ್ಟಾಗ ಸೌಂಡ್ ಕೇಳಿಸಲ್ಲ, ಹಂಗಾಗಿ ಸ್ವಲ್ಪ ಜೋರಾಗಿ ಕೂಗಿದ್ರು, ಆಗಲೂ ಕೂಡ ತೆಗಿಲಿಲ್ಲ. ಸೊ ನನಗೆ ಹೇಳಿದ್ರು, ಅಕ್ಕ ಯಾಕೋ ತೆಗಿತಿಲ್ಲ ಅಂತ ಹೇಳಿದ್ರು. ಸೊ ನಾನು ಪಾಪುಗೆ ಊಟ ಮಾಡಿಸ್ತಾ ಇರೋದನ್ನು ಬಿಟ್ಬಿಟ್ಟು ಬಂದು ನಾನು ಮೇಘ ಅಂತ ಕೂಗಿದೆ, ಬಟ್ ಅವಳು ಆದ್ರೂ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ನೀರಾದರೂ ಬಿಟ್ಟಿದ್ದಾಳ ಏನೋ, ಮತ್ತು ಸೌಂಡ್ ಕೇಳಿಸಲ್ಲ ಅಂತ ಹೇಳಿಬಿಟ್ಟು ತುಂಬ ಡೋರೆಲ್ಲ ಬಡ್ದು, ಆಮೇಲೆ ನೋಡಿದ್ರೆ ನೀರು ಕೂಡ ಬಿಟ್ಟಿಲ್ಲ. ಸೊ ಅವಳು ಮತ್ತು ನೇತ್ರ ಕೆಳಗಡೆ ಒಂಚೂರು ಸ್ಪೇಸ್ ಇದೆ, ಆ ಸ್ಪೇಸಲ್ಲಿ ನೋಡಿದಾಗ ಅವಳು ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದು ಫ್ರೆಂಡ್ಸ್. ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದಾಳೆ. ಆಮೇಲೆ ತುಂಬ ಭಯ ಆಗೋಗ್ಬಿಡ್ತು ನನಗಂತೂ. ಸೊ ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಆ ಅಕ್ಕನ ತುಂಬ ಇದು ಮಾಡಿದಾಗ್ಲೂ ಅವಳು ಓಪನ್ ಮಾಡಲಿಲ್ಲ. ಸೊ ಆಗ ಓನರ ದೀಪಕ್ಕನ್ನು ಕರೆದ್ಬಿಟ್ಟು ನಾನು, ಬಾಕ ಅರ್ಜೆಂಟು ಹಿಂಗಾಗಿದೆ ಅಂತ ಹೇಳಿದೆ. ಸೊ ಆವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ ಅಷ್ಟು ಇದರಲ್ಲಿ. ಸಾರಿ ಫ್ರೆಂಡ್ಸ್. ಆಗ ತಿರ್ಗಾ ಹಿಂದಗಡೆ ಹೊರಡೋಗ್ಬಿಟ್ಟು ಕಾರ್ಪೆಂಟ್ರನ್ನ ಕರೆದ್ರು. ನಮ್ಗೆ ಇನ್ ಟೈಮಲ್ಲಿ ಕಾರ್ಪೆಂಟ್ರು ಕೂಡ ಸಿಗಲಿಲ್ಲ. ಆ ಗ್ಯಾಪಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ನಮಗೆ. ನೆಕ್ಸ್ಟು ಇನ್ನೊಬ್ಬರು ಯಾರೋ ಕೃಷ್ಣಣ್ಣ ಅಂತಿದ್ದಾರೆ. ಸೊ ಅವರು ಹೋಗಿ ಅಕ್ಕ ಓಡೋಗಿ ಬೇಗ ಕರ್ಕೊಂಡ್ಬಂದು, ಸೊ ಆರೆಕೋಲಿಂದ ಈ ಡೋರ್ನ ಓಪನ್ ಮಾಡಿದ್ರು. ಆರೆಕೋಲು ಹಾಕ್ಬಿಟ್ಟು ಹೇಳಿದ್ರು ಡೋರ್ನ. ಸೊ ನಮಗೆ ಒಂದು ಕಡೆ ಭಯ. ಸೊ ಸ್ನಾನ ಮಾಡ್ತಿದ್ದವಳು ಹಂಗೆ ಬಿದ್ದೋಗ್ಬಿಟ್ಟಿದ್ದಾಳೆ, ಏನಾಯಿತೋ ಏನೋ. ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಅಂದ್ಕೊಂಡಿದ್ದೆ, ಜಸ್ಟ್ ತಲೆ ಸುತ್ತಿ ಬಿದ್ದಿದ್ದಾಳೆ ಅವಳು ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳಿಗೆ ಫುಲ್ ಕಾನ್ಷಿಯಸ್ಸೇ ಇರಲಿಲ್ಲ. ಮತ್ತು ಅಕ್ಕ ಹೋಗ್ಬಿಟ್ಟು ಬೇಗ ಬಟ್ಟೆ ತನ್ನಿ ಅಂತ ಹೇಳಿದ್ರು. ಸೊ ಆಗ ನನ್ನ ಕೈಕಾಲು ಕೂಡ ಆಡ್ತಾ ಇರಲಿಲ್ಲ. ಆ ಗ್ಯಾಪಲ್ಲಿ ನಾನು ಒಂದು ಟವಲ್ ತೊಗೊಂಡು ಓಡೋದೇ ಆಗ್ತಾಯಿಲ್ಲ, ನನಗೆ ಕೈಯಲ್ಲಿ ಫುಲ್ಲು ನಡ್ಕ ಹತ್ಕೊಂಡ್ಬಿಡ್ತು. ಫುಲ್ ಅವಳಿಗೆ ಜ್ಞಾನವೂ ಇಲ್ಲ, ಏನಿಲ್ಲ. ಒಂದು ಸ್ವಲ್ಪ ಈ ಜಲ್ ಥರ ಇರುತ್ತಲ್ಲ, ಸೊ ವೈಟ್ ಅಲ್ಲ, ಅದು ಜಸ್ಟ್ ಜಲ್ ಥರ ಇರುತ್ತಲ್ಲ, ಅದು ಸ್ವಲ್ಪ ಇಲ್ಲಿಗೆ ಬಂದಿತ್ತು. ನೆಕ್ಸ್ಟು
ಅವಳನ್ನ ಆಚೆ ಕರ್ಕೊಂಬಂದರೆ ಸ್ವಲ್ಪ ಏರುಸಿರು ತುಂಬ ಬಿಡ್ತಾಯಿದ್ಲು ಫ್ರೆಂಡ್ಸ್. ಏರುಸಿರು ತುಂಬ ಬಿಡ್ತಾಯಿದ್ಲು, ಮತ್ತು ಜ್ಞಾನ ಕೂಡ ಇಲ್ಲ, ಮತ್ತು ಕಣ್ಣು ಈ ತೇಲ್ಗಣ್ಣು ಮೇಲ್ಗಣ್ಣು ಅಂತ ಹೇಳ್ತಾರಲ್ಲ, ಸೊ ಈ ಥರ ಬಿಟ್ಬಿಟ್ಲು. ನಮ್ಗೆ ಅದು ಇದಿದ್ದು ನಮಗೆ ನೋಡೋಕ್ಕಾಗಲಿಲ್ಲ, ಏನಾಗೋಯ್ತು ಏನು ಅಂತ ಹೇಳಿಬಿಟ್ಟು ನೀರು ಹಾಕ್ಬಿಟ್ಟು ಎದ್ದೊಳ್ಸಿದ್ರು ಅವಳು ಎದ್ದೊಳ್ತಾ ಇರಲಿಲ್ಲ. ಸೊ ಹಂಗಾಗಿ ಆಮೇಲೆ ಹಿಂದೆ ಅಣ್ಣ ಅಮ್ಮ ಎಲ್ಲ ಬಂದರು, ಫೋನ್ ಮಾಡಿ ಎಲ್ಲರಿಗೂ ಹೇಳಿದ್ದೆ. ಸೊ ಬಂದುಬಿಟ್ರು ಇಮಿಡಿಯೇಟಾಗಿ. ಹೆಂಗೋ ಹಸ್ಬೆಂಡ್ ಕೂಡ ಮನೇಲಿರಲಿಲ್ಲ, ಅವರು ಕೂಡ ಬ್ಯಾಂಗ್ಳೂರ್ಗೆ ಹೋಗಿದ್ರು. ನಾನು ಮತ್ತು ನನ್ನ ಫ್ರೆಂಡ್ ಮತ್ತು ಅಪ್ಪ ಅಮ್ಮ ಮತ್ತು ದೀಪಕ್ ಅಜ್ಜಿ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್. ಅವ್ರನ್ನ ಮಾತ್ರ ನಾನು ಮರೆಯಲ್ಲ. ಸೊ ಆಗ ಇಮಿಡಿಯೇಟಾಗಿ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಎಮರ್ಜೆನ್ಸಿಗೆ. ಸೊ ಆ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಫ್ರೆಶ್ ಗಾಳಿ ಬಂದಾಗ ಅವಳಿಗೆ ಸ್ವಲ್ಪ ಒಂಥರ ರಿಲೀಫ್ ಆಗಿದೆ ಅವಳಿಗೆ. ರಿಲೀಫ್ ಆದಮೇಲೆ ನೆಕ್ಸ್ಟ್ ಎಮರ್ಜೆನ್ಸಿಗೆ ಹಾಕಿದ್ರು. ಎಮರ್ಜೆನ್ಸಿಗೆ ಹಾಕಿ ಒಂದು 10 ನಿಮಿಷ ಆದಮೇಲೆ ಅವಳಿಗೆ ಸ್ವಲ್ಪ ಜ್ಞಾನ ಬಂತು. ಜ್ಞಾನ ಬಂದಮೇಲೆ ಎದ್ಬಿಟ್ಟು ಅಮ್ಮ ಬೇಕು ಅಂತ ತುಂಬ ಹತ್ಬಿಟ್ಲು ಫ್ರೆಂಡ್ಸ್. ಅದನ್ನು ಆಮೇಲೆ ಅವರು ಡಾಕ್ಟ್ರು ಬಂದುಬಿಟ್ಟು ಬನ್ನಿ ಒಂದು ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿ, ಅವಳು ಏನಕ್ಕೂ ಸಪೋರ್ಟ್ ಇದು ಮಾಡ್ತಾಯಿಲ್ಲ, ಟ್ರೀಟ್ಮೆಂಟ್ ಏನೋ ತೊಗೊಳೋದಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ, ಬನ್ನಿ ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಸೊ ಆಗ ನನಗೆ ಅವಳ ಮುಖ ನೋಡಿದ್ರೆ ತುಂಬ ಕರಳು ಕಿತ್ತು ಬರುತ್ತೆ ಫ್ರೆಂಡ್ಸ್. ಆ ಥರ ನನ್ನ ಮಗಳನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ನೆಕ್ಸ್ಟು ಆಮೇಲೆ ಧೈರ್ಯ ತೊಗೊಂಡು ನಾನೇ ಸುಮ್ಮನಿರುಮ್ಮ, ಏನೂ ಆಗಲ್ಲ, ನಾನಿದ್ದೀನಿ, ಆಚೆ ಮೆಡಿಸಿನ್ ತೊಗೋ, ಟ್ರೀಟ್ಮೆಂಟ್ ತೊಗೋ, ಏನೂ ಆಗಲ್ಲ, ಚೆನ್ನಾಗಿ ಆಗ್ತೀಯ, ಆಚೆ ಇರ್ತೀನಿ ನಾನು, ಅವ್ರೇನು ಮಾಡಲ್ಲ, ಜಸ್ಟ್ 1-2 ಇಂಜೆಕ್ಷನ್ಗಳು ಹಾಕ್ತಾರೆ ಅಷ್ಟೇ, ಸ್ವಲ್ಪ ಅವ್ರಿಗೆ ಇದು ಮಾಡು ಅಂತ ಹೇಳಿಬಿಟ್ಟು ನಾನು ಹಾಗೆ ಅಳುನ ಕಂಟ್ರೋಲ್ ಮಾಡಿಕೊಂಡು ನಾನು ಆಚೆ ಹೋದೆ. ಸೊ ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅವಳೆಲ್ಲ ಚೆನ್ನಾಗಿ ಆದಳು. ಸೊ ಸ್ವಲ್ಪ ಬೆಟರ್ ಅಂದರು. ಮತ್ತು ಒಂದಿನ ಪೂರ್ತಿ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿಬಿಟ್ಟು ಸೊ ಅವಳನ್ನ ಮತ್ತು ಸುಮಾರು ಅದು ಮನೇಲಿ ಇನ್ಸಿಡೆಂಟ್ ಆಗಿದ್ದು 9:30ಗೆ ಫ್ರೆಂಡ್ಸ್. 9:45 ಆಗಿತ್ತು. ಸೊ ನಾವು 5 ಮಿನಿಟ್ಸಲ್ಲೆಲ್ಲ ನಾವು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗ್ಬಿಟ್ವಿ ಹಾಸ್ಪಿಟಲ್ಗೆ. ಸೊ ತುಂಬಾ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್. ಹೇಳಬೇಕು ಅಂದರೆ ತುಂಬ ಜನ ಇಲ್ಲಿ ಬಂದು ಹೆಲ್ಪ್ ಮಾಡಿದ್ರು, ನಿಜ ಹೇಳಬೇಕು ಅಂದರೆ. ಅದು ಒಂದು ಏನು ಅಂದರೆ ನಮಗೆ ಬೆನಿಫಿಟ್ಟು, ಅವಳು ಟವಲ್ ಕೊಡು ಅಂತ ಕೇಳಿದ್ಲಲ್ವ. ಸೊ ನಮಗದು ಬೆನಿಫಿಟ್ ಆಯಿತು. ಇಲ್ಲ ಟವಲ್ ಕೇಳಿಲ್ಲ ಅಂದರೆ ಇನ್ನೂ ಮಾಡ್ಕೊತಾ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ತಿದ್ವಿ. ಮತ್ತು ಇನ್ನೊಂದು ನಮ್ಗೆ ಏನೇನು ಅಂದರೆ ಮನೆಯಿಂದ ನಾನು ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ, ಇಲ್ಲ ನನ್ನ ಮಗನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗಿದ್ದಾಗ, ಆವಾಗೇನಾದರೂ ಆಗಿಬಿಟ್ಟಿದ್ರೆ ನಾನು ಏನು ಮಾಡಬೇಕಾಗಿತ್ತು? ಏಕೆಂದರೆ ಏನಾದರೂ ಒಂದು ಮನೇಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಎಲ್ರಿಗೂ ಬರೋದು ಹೆಣ್ಮಕ್ಳ ಮೇಲೆ, ತಲೆ ಮೇಲೆ ಬರೋದು. ಗಂಡಸರು ಏನೇ ತಪ್ಪು ಮಾಡಿರ್ಬೋದು, ಬಟ್ ಅದು ಬರೋದು ಮನೇಲಿರೋ ಹೆಂಗಸ್ರಿಗೆ ಮಾತ್ರ. ಹಾಗಾಗಿ ನೆಕ್ಸ್ಟು ಅಲ್ಲಿ ಎಮರ್ಜೆನ್ಸಿಲಿ ಸ್ವಲ್ಪ ಬೆಟರ್ ಆದಮೇಲೆ ನೆಕ್ಸ್ಟು ICUಗೆ ಶಿಫ್ಟ್ ಮಾಡಿದ್ರು. ಒಂದಿನ ಪೂರ್ತಿ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ರು. ಸೊ ಓಕೆ ಸರ್, ನೋ ಪ್ರಾಬ್ಲಮ್, ನನಗೆ ಅವಳು ಚೆನ್ನಾಗಿ ಬಂದರೆ ಸಾಕು ಅಂತ ಹೇಳಿಬಿಟ್ಟು ICUಗೆ ಶಿಫ್ಟ್ ಮಾಡಿದ್ರು. 2:30 ಹಿಂಗೆ ಶಿಫ್ಟ್ ಮಾಡಿದ್ರು. ಆಗ ಅವಳನ್ನು ಮಾತಾಡ್ಸಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಒಂದೇನು ಅಂದರೆ ಇಲ್ಲಾಗಿದ್ದಿಷ್ಟೇ. ಸೊ ವೆಂಟಿಲೇಷನ್ ವಿಂಡೋ ಏನಿತ್ತು ಆ ವಿಂಡೋ ಓಪನ್ ಮಾಡಬೇಕಿತ್ತು ಅವಳು. ಮತ್ತು ಪ್ರತಿಯೊಬ್ಬರು ಯಾರು ಗ್ಯಾಸ್ ಗೀಸರ್ನ ಯೂಸ್ ಮಾಡ್ತೀರಾ ದಯವಿಟ್ಟು ಹೇಳ್ತೀನಿ, 5-10 ನಿಮಿಷ ಬಿಟ್ಬಿಡಿ. ಆ ನೀರನ್ನ ಫುಲ್ಲು ಬಕೆಟಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸ್ಟೋರ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆದಮೇಲೆ ನೀವು ಒಳಗಡೆ ಹೋಗಿ, ಇಲ್ಲ ವಿಂಡೋಸ್ ಆದರೂ ಓಪನ್ ಇರಲೇಬೇಕು. ಎಕ್ಸಾಸ್ಟ್ ಫ್ಯಾನ್ ಏನಿದ್ರೆ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ವೆಂಟಿಲೇಷನ್ ಮಾತ್ರ ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಮನೇಲಿ ವಿಂಡೋ ಇದ್ದರೂ ಕೂಡ ನಾವು ವಿಂಡೋ ಓಪನ್ ಮಾಡಿರಲಿಲ್ಲ ನನ್ನ ಮಗಳು. ನೆಕ್ಸ್ಟು ಏನು ಅಂದರೆ ಹೆವಿ ಬಿಸಿ ನೀರನ್ನ ದಯವಿಟ್ಟು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದು ಆಗಿದ್ದು. ಸೊ ವೆಂಟಿಲೇಷನ್ ಕ್ಲೋಸ್ ಇತ್ತು. ನೆಕ್ಸ್ಟು ತುಂಬ ಬಿಸಿ ನೀರು ಇಟ್ಕೊಂಡಿದ್ಲು, ಹೊಟ್ಟೆಗೆ ಊಟ ಮಾಡಿರಲಿಲ್ಲ. ನೆಕ್ಸ್ಟು ಅದು ಹೈ ಫ್ಲೇಮ್ ಇಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಗ್ಯಾಸಿಂದ, ಏನು ಕಾರ್ಬನ್ ಡೈಆಕ್ಸೈಡ್ ಅದೇನಾಗುತ್ತೆ ಅದು ಸ್ಮೆಲ್ ಬಂದುಬಿಟ್ಟು ಅದು ಇನ್ಹೇಲ್ ಆದಾಗ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದು ಪಾಯ್ಸನಾಗಿ ಕನ್ವರ್ಟ್ ಆದಾಗ ಗೊತ್ತಲ್ವ, ಜೀವಕ್ಕೆ ತುಂಬ ಹಾನಿ ಆಗುತ್ತೆ. ಸೊ ಅದೇ ನನ್ನ ಮಗಳಿಗಾಗಿದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೇ ಆಯಿತು ಸ್ನಾನಕ್ಕೆ ಹೋಗೋವಾಗ ಒಂದು ಲೋಟ ನೀರು ಕುಡಿದ್ಬಿಟ್ಟು ಹೋಗಿ, ಮತ್ತು ವಿಂಡೋಗಳನ್ನ ಓಪನ್ ಮಾಡಿ ನೀವು ಸ್ನಾನ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಡೇಂಜರಸ್ಸು. ಇದು ಗ್ಯಾಸ್ ಬಂದುಬಿಟ್ಟು ಸೊ ಹೇಳಿ ಮಾಡಿದ್ದು ಇನ್ನೇನು ಅಂದರೆ ಯಾವುದೇ ರೀತಿ ಫಿಟ್ಸ್ ಏನೂ ಬಂದಿರಲಿಲ್ಲ ಅವಳಿಗೆ. ಡಾಕ್ಟರ್ಸ್ ಎಲ್ಲ ಫಿಟ್ಸ್ ಎಲ್ಲ ಬಂದಿತ್ತಾ ಏನು ಅಂತ ಹೇಳಿ ಕೇಳಿದ್ರು. ಬಟ್ ಇಲ್ಲ ಸರ್ ಆ ಥರದ್ದೇನಿಲ್ಲ, ಮುಂಚೆ ಏನಾದರೂ ಇತ್ತಂದರೆ ಇಲ್ಲ ಸರ್ ಅದೆಲ್ಲ ಏನಿಲ್ಲ, ಅವಳು ತುಂಬ ಆ್ಯಕ್ಟಿವಾಗೇ ಇದ್ಲು, ಚೆನ್ನಾಗಿದ್ದು. ಬಟ್ ಈ ಥರ ಆಗೋಗ್ಬಿಡ್ತು ಅಂತ ಹೇಳಿದಾಗ ಓಕೆ ಇನ್ನೊಂದು 2 ನಿಮಿಷ ಫ್ರೆಂಡ್ಸ್, 2 ನಿಮಿಷ ಲೇಟಾಗಿದ್ದಿದ್ರು ಅವಳು ನಮಗೆ ಇವತ್ತು ಸಿಗ್ತಾ ಇರಲಿಲ್ಲ. ಸೊ ಡಾಕ್ಟರ್ ತುಂಬ ಬೇಗನೆ ಕರ್ಕೊಂಡ್ಬಂದಿದ್ದೀರಾ, 2 ನಿಮಿಷ ಲೇಟಾಗಿದ್ರು ಇವತ್ತು ತುಂಬಾ ಕಷ್ಟ ಆಗಿರೋದು ಅಂತ ಹೇಳಿದ್ರು. ಸೊ ಅದು ನಮ್ಮ ಯಾವುದೋ ಜನ್ಮದ ಪುಣ್ಯನೋ ಇಲ್ಲ ಯಾವ್ದೇರು ಆಶೀರ್ವಾದನೋ ಅಂತ ಅಂದ್ಕೊಬೇಕು ನಾನು. ಸೊ ತುಂಬ ಇಲ್ಲಿ ಒಳ್ಳೆ ಜನ ಸಪೋರ್ಟ್ ಮಾಡಿದ್ದು ಒಂದು ನನಗೆ ತುಂಬಾ ಅನುಕೂಲ ಆಯಿತು. ಸೊ ಒಂದೇನಂದ್ರೆ ಫ್ರೆಂಡ್ಸ್, ಜನ ಸಂಪಾದನೆ ಮಾಡಬೇಕು, ದುಡ್ಡಿಗಿಂತಲೂ ಜನ ಸಂಪಾದನೆ ಮಾಡಬೇಕು, ಅದು ಮೇನು. ಜನ ಸಂಪಾದನೆ ಮಾಡಿ ಒಳ್ಳೆ ಹೆಸರು ತಗೊಂಡ್ರೆ ಯಾವುದೋ ರೂಪದಲ್ಲಾದರೂ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಹೇಳ್ತೀನಲ್ಲ, ಪ್ರತಿಯೊಬ್ಬರು ಎಷ್ಟು ಜನ ಬಂದು ನನಗೆ ಕೇಳಿದ್ರು, ಫೋನ್ ಮಾಡಿ ಕೇಳಿದ್ರು, ಬಂದು ನೋಡ್ಕೊಂಡು ಹೋದರು, ಎಲ್ಲ ಮಾಡಿದ್ರು. ಬಟ್ ನಮ್ಮವರು ಅನ್ಸ್ಕೊಂಡಿರೋರು ಯಾರೂ ಬರಲಿಲ್ಲ ಫ್ರೆಂಡ್ಸ್. ಅಂದರೆ ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಬೋದು. ನಮಗೆ ತುಂಬ ಯಾರು ಹತ್ರವಾಗಿರ್ತಾರೆ ಅವರು ಕೂಡ ಏನಾಯಿತು ಏನು ಒಂದು ಫೋನ್ ಆಗಲಿ ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗೋದಾಗಲಿ ಯಾರೂ ಮಾಡಲಿಲ್ಲ. ಇಲ್ಲಿ ಎಷ್ಟು ಜನ ಸುತ್ತಮುತ್ತ ಮತ್ತು ಫ್ರೆಂಡ್ಸ್ ಆಗಿರ್ಬೋದು, ಆ್ಯಕ್ಚುಲಿ ನಮಗೂ ಏನು ಸಂಬಂಧನೇ ಇಲ್ಲ, ಅವರೆಲ್ಲ ಬಂದು ನೋಡ್ಕೊಂಡು ಹೋದರು. ಬಟ್ ನಮ್ಗೆ ಯಾರು ತುಂಬ ಹತ್ರದಲ್ಲಿರ್ತಾರಲ್ಲ, ಸೊ ಅವರು ಬಂದು ನೋಡಲಿಲ್ಲ. ಅವ್ರಿಗೆ ಯಾವ ಥರ ಮನಸ್ಸಿದೆ ಅಂತ ದೇವರಣೆಗೂ ನನಗಂತೂ ಗೊತ್ತಿಲ್ಲ. ಈ ಥರ ಜನನೂ ಇರ್ತಾರೆ. ಸೊ ಹಂಗಾಗಿ ನಮ್ಮವ್ರಿಗಿಂತ ಅನ್ಯರ ಮೇಲು ಅಂತ ಏನು ಹೇಳ್ತೀವಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಜನ ಸಂಪಾದನೆ ಮಾಡಿ, ದಯವಿಟ್ಟು ಜನ ಸಂಪಾದನೆ ಮಾಡಿ, ಜನದ ಹತ್ರ ಚೆನ್ನಾಗಿರಿ, ಯಾರ ಹತ್ರನೂ ದ್ವೇಷ ಕಟ್ಕೋಬಿಡಿ. ದ್ವೇಷ ಕಟ್ಕೊಂಡಷ್ಟು ನಮಗೆ ತೊಂದರೆ. ಬಟ್ ನನಗೆ ಹೇಳ್ತಿದ್ದೀನಲ್ಲ, ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಮಗೆ ಓನರ್ ಆಗಿರ್ಬೋದು, ಅಮ್ಮನ ಮನೆಯವರಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಮಕ್ಕಳನ್ನು ಚೆನ್ನಾಗಿ ಬಂದಮೇಲೆ ಸೊ ನಾನೊಂದು 3-4 ದಿನ ನಾನು ರೆಸ್ಟಲ್ಲಿ ಇಟ್ಟೆ ಮನೆಯಲ್ಲಿ. ರೆಸ್ಟಲ್ಲಿ ಇಟ್ಬಿಟ್ಟು ಈಗ ಮೊನ್ನೆ ಬುಧವಾರದಿಂದ ಕಾಲೇಜ್ಗೆ ಹೋಗ್ತಿದ್ದಾಳೆ, ಚೆನ್ನಾಗಿದ್ದಾಳೆ ಈಗ. ಸೊ ಅವಳಿಲ್ಲ ಅಂದಿದ್ರೆ ತೋರಿಸ್ತಿದ್ದೆ. ರೀಲ್ಸಲ್ಲಿ ನೀವು ಮೊನ್ನೆ ಹಾಕಿರೋ ರೀಲ್ಸಲ್ಲಿ ನೀವು ನೋಡಿರ್ಬೋದು, ಅವಳೇ ನನ್ನ ಮಗಳು. ತುಂಬ ಅವಳು ಹೆಂಗೆ ಅಂದರೆ ಸ್ವಲ್ಪ ಹೈಟು ವೆಯ್ಟು ತುಂಬ ಚೆನ್ನಾಗಿದ್ದಾಳೆ. ಬಟ್ ಅವಳು ಅಷ್ಟು ಯಾವಾಗಲೂ ಮನೇಲಿದ್ದರೆ ಸಾಕು, ತುಂಬ ಚುಡಾಯಿಸ್ತಾ ಇರ್ತಾಳೆ, ನನ್ನನ್ನು ರೇಗಿಸ್ತಾ ಇರ್ತಾಳೆ. ಸೊ ಅಂಥವಳು ಅವತ್ತು ಹಂಗಾದ್ಲು ಅಂತ ಹೇಳ್ಬಿಟ್ಟು ತುಂಬಾ ಹೇಳ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಇವತ್ತಿನವರೆಗೂ ನಾನು ಆ ಇನ್ಸಿಡೆಂಟ್ನ ನಾನು ಮರೆಯೋಕ್ಕಾಗ್ತಾಯಿಲ್ಲ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹುಷಾರಾಗಿರಿ. ಸ್ನಾನಕ್ಕೆ ಹೋದಾಗ ಗ್ಯಾಸ್ ಗೀಸರ್ ಯಾರು ಯೂಸ್ ಮಾಡ್ತಾಯಿದ್ದೀರಾ ದಯವಿಟ್ಟು ಹುಷಾರಾಗಿರಿ. ಮೊನ್ನೆ ಹಾಸ್ಪಿಟ್ಲಲ್ಲಿ ಹೋದಾಗ ಗೊತ್ತಾಯಿತು, ತುಂಬ ಜನ ಇದೇ ಥರ ಆಗಿ ಡೆತ್ ಆಗಿರೋರು ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಕಾಳಜಿಯಿಂದ ಇರಿ, ಎಚ್ಚರ ವಹಿಸ್ರಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ. ಆ್ಯಕ್ಚುಲಿ ಬೇಜಾರಾಗಿದ್ರೂ ಪರವಾಗಿಲ್ಲ, ನಾನು ಹೇಳೋದೇನು ಅಂದರೆ ನೀವು ಸ್ವಲ್ಪ ಕಾಳಜಿ ವಹಿಸಿದ್ರೆ ನಿಮ್ಮ ಮನೇಲೂ ಈ ಥರ ಆಗೋದು ತಪ್ಪುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಹುಷಾರಾಗಿರಿ. ಗ್ಯಾಸ್ ಗೀಸರ್ ಯೂಸ್ ಮಾಡೋರು 10 ನಿಮಿಷ ಬಿಟ್ಬಿಟ್ಟು ನೀವು ಗ್ಯಾಸ್ ಗೀಸರ್ ಆನ್ ಮಾಡಿ 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ, ತೊಂದರೆ ಇಲ್ಲ. ಬಟ್ ಡೋರ್ಸ್ ಅಂತೂ ಕ್ಲೋಸ್ ಮಾಡ್ಕೋಬೇಡಿ. ಆನ್ ಮಾಡಿದ ತಕ್ಷಣ ವೆಂಟಿಲೇಷನ್ ಇರಬೇಕು. ಸೊ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಕೊಂಡು ಅದು 10 ನಿಮಿಷ ಆದಮೇಲೆ ನೀರು ಸ್ಟೋರ್ನ ಮಾಡಿಕೊಂಡು ಹೋಗಿ, ಮತ್ತು 1 ಗ್ಲಾಸಷ್ಟು ನೀರು ಕುಡಿದ್ಬಿಟ್ಟು ಹೋಗಿ. ಯಾವುದೇ ರೀತಿ ಹಸಿವು ಮಾಡಿಕೊಂಡು ಯಾವುದೇ ರೀತಿ ಹೋಗೋದಕ್ಕೆ ಹೋಗಬೇಡಿ ಸ್ನಾನಕ್ಕೆ. ಇದು ನಿಮಗೆ ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಹೇಳಿದ್ದು ಫ್ರೆಂಡ್ಸ್. ಅದಕ್ಕೆ ನಾನು 1 ವಾರದಿಂದ ನನ್ನ ವೀಡಿಯೋಸ್ ಏನೂ ಮಾಡಿರಲಿಲ್ಲ. ನನಗೆ ಅವಳ ಮೇಲೆ ತುಂಬ ಕಾಳಜಿಯಿಂದ ನೋಡಿಕೊಂಡೆ. ಏನಾಗುತ್ತೋ ಈಗಲೂ ಕೂಡ ಅವಳು ಸ್ನಾನಕ್ಕೆ ಹೋದರೆ ನನಗೆ ಭಯ ಆಗುತ್ತೆ. ಹಾಗಾಗಿ ಅವಳ ಮುಂದೆನೇ ಇರ್ತೀನಿ. ಅವಳನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಸೊ ಅವಳು ಕಾಲೇಜ್ಗೆ ಹೋದರೆ ಏನಾದರೂ ಬೇರೆ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ. ಮನೆಗೆ ಬಂದ್ರಂತ ಅವಳನ್ನ ಬಿಟ್ಟಂತೂ ಕದಲಲ್ಲ, ಇಲ್ಲ ನನ್ನ ಜೊತೆಲಿ ಬರಬೇಕು. ಹಾಗೆ
ಸೊ ನೆಕ್ಸ್ಟ್ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಬಂದರು, ಬ್ಯಾಂಗ್ಳೂರ್ಗೆ ಹೋಗಿದ್ದವ್ರು, ಫೋನ್ ಮಾಡಿದೆ, ಹಸ್ಬೆಂಡ್ ಬಂದು ನೋಡಿಕೊಂಡು ಅವರು ಕೂಡ ನೈಟ್ ಎಲ್ಲ ಇದ್ದರು ಹಾಸ್ಪಿಟ್ಲಲ್ಲಿ. ಅವಳು, ನಮ್ಮ ಅಕ್ಕನ ಮಗ ಲೋಚನ್ನು, ಪ್ರಜ್ವಲ್ ಎಲ್ಲ ಕೂಡ ಅವರು ಕೂಡ ನೈಟೆಲ್ಲ ಅಲ್ಲೇ ಇದ್ದರು, ಚೆನ್ನಾಗಾದಲು. ಸೊ ಶುಕ್ರವಾರ 2 ಗಂಟೆ ಹಿಂಗೆ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಮಹಾಲಕ್ಷ್ಮಿನೇ ನನ್ನ ಮನೆಗೆ ಬಂದಂಗಾಯಿತು. ಇಲ್ಲ ಅಂದರೆ ಹೇಳ್ತಿದ್ದೀನಲ್ಲ ಫ್ರೆಂಡ್ಸ್, 2 ನಿಮಿಷ ಲೇಟ್ ಆಗಿದ್ದರೆ ನಾನು ಇವತ್ತು ನನ್ನ ಮಗಳನ್ನ ನಾನು ಕಳ್ಕೊಬೇಕಾಗಿತ್ತು. ಸೊ ಹೇಳ್ತಾ ಇದ್ದೀನಲ್ಲ, ಯಾವ ದೇವರ ಆಶೀರ್ವಾದನೋ ಗೊತ್ತಿಲ್ಲ, ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾನಂತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಸೊ ಹಂಗಾಗಿ ದೇವರು ನನಗೆ ಒಳ್ಳೆಯದೇ ಮಾಡಿದ್ದಾನೆ. ದಯವಿಟ್ಟು ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ಸಾರಿ, ನನಗೆ ಅದು ಈಗಲೂ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಇದಾಗಿದೆ. ಅಳು ಬರುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಪ್ರತಿದಿನ ಪ್ರತಿ ಕ್ಷಣ ನಾನು ಅದನ್ನು ನೆನೆಸ್ಕೊಳ್ತಾನೆ ಇದ್ದೀನಿ, ಆಗ್ತಾಯಿಲ್ಲ ನನಗೆ ಮರೆಯೋದಕ್ಕೆ. ಏನು ಭಯ ಅಂದರೆ, ಅವತ್ತೇನಾದರೂ ನನ್ನ ಮನೆಗೆ ಇಲ್ದಂಗೆ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು, ಇಲ್ಲ ನನ್ನ ಮಗನ ಬಿಟ್ಟು ಬರೋದಕ್ಕೆ ಹೋದಾಗ ಆ ಥರ ಆಗಿದ್ರೆ ಏನು ಮಾಡಬೇಕಾಗಿತ್ತು ನಾನು. ಈ ಥರ ಬರ್ತಾನೆ ಇದೆ ತಲೆಯಲ್ಲಿ. ಸೊ ಹಂಗಾಗಿ ಅದನ್ನು ಮರೆಯೋಕ್ಕಂತೂ ಆಗ್ತಾಯಿಲ್ಲ. ಇದು ಎಷ್ಟು ದಿನ ಬೇಕೋ ಗೊತ್ತಿಲ್ಲ. ದಯವಿಟ್ಟು ಹುಷಾರಾಗಿರಿ. ಸಾರಿ, ನನ್ನ ಒಂದು ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಹಾಗೆ ಇದೊಂದು ಇನ್ಸಿಡೆಂಟ್ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ ವಯಸ್ಸಿಂದ. ಥ್ಯಾಂಕ್ ಯು ಫ್ರೆಂಡ್ಸ್. ತುಂಬ ಹಾಗೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಸ್ವಲ್ಪ ಜನ ಕೇಳಿದ್ರು ವೀಡಿಯೋಸ್ ಯಾಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು, ಬಟ್ ಯಾರಿಗೂ ಅಷ್ಟೊಂದು ಜನ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ಒಂದು ಇನ್ಸಿಡೆಂಟಿಂದ ನಾನು ಆಚೆ ಬಂದಿರೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಇದು ನಿಮಗೆ ಮಾಹಿತಿನ ಕೊಟ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ನನಗೆ ಮೈಂಡ್ ಸ್ವಲ್ಪ ಹಂಗೆ ಹಿಂಗೆ ಆಗ್ತಾಯಿದೆ ಅದನ್ನು ನೆನೆಸ್ಕೊಂಡು. ಸೊ ಅದು ಕಾನ್ಸ್ಟೆಂಟ್ ಇಲ್ಲ ಸದ್ಯಕ್ಕೆ. ಸೊ ಅದಕ್ಕೆ ನಾನು ಬೇರೆ ಯಾವುದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಗಲೇ ಒಂದು 3-4 ಡೇಸಿಂದ ನಿಮ್ಗೆ ಇದನ್ನು ಹೇಳಬೇಕು ಅಂತ ಇದ್ದೆ. ಸೊ ಇವತ್ತು ಟೈಮ್ ಬಂತು. ಇವತ್ತಿಗೆ 8 ದಿನ ಆಯಿತು ನನ್ನ ಮಗಳು ಇನ್ಸಿಡೆಂಟಿಂದ ಬಚಾವಾಗಿ ಬಂದು ಮನೆಗೆ. ಅಟ್ ಪ್ರೆಸೆಂಟ್ಲಿ ಚೆನ್ನಾಗಿದ್ದಾಳೆ ಅವಳು. ಬೇರೆ ಎಲ್ಲ ಟೆಸ್ಟ್ ಮಾಡಿದ್ರು, ಬ್ಲಡ್ ಟೆಸ್ಟು, MRI, ಆಮೇಲೆ ಅದೇನೋ ನರದ್ದು UG ಅಂತ ಹೇಳಿಬಿಟ್ಟು ಅದನ್ನು ಎಲ್ಲ ಮಾಡಿದ್ರು. ಬಟ್ ಏನೂ ತೊಂದರೆ ಇಲ್ಲ, ನಾರ್ಮಲ್ ಇದೆ ಅಂತ ಬಂತು. ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಬ್ಲಡ್ ಮಾತ್ರ ಕಮ್ಮಿ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಮತ್ತೆ ಬೇರೆ ಇದು ಕಡೆಗೆಲ್ಲ ಹೋಗಿಬಿಟ್ಟು ನಾನು ಅದಕ್ಕೆಲ್ಲ ಮೆಡಿಸಿನ್ ಎಲ್ಲ ಕೊಡಿಸ್ತಾ ಇದ್ದೀನಿ. ಚೆನ್ನಾಗಿದ್ದಾಳೆ, ಮೆಡಿಸಿನ್ ಎಲ್ಲ ಚೆನ್ನಾಗಿ ತೊಗೊಳ್ತಾ ಇದ್ದಾಳೆ. ಸೊ ಚೆನ್ನಾಗಿದ್ದಾಳೆ ಈಗಂತೂ ಅಟ್ ಪ್ರೆಸೆಂಟ್ಲಿ ಚೆನ್ನಾಗಿದ್ದಾಳೆ. ಕಾಲೇಜ್ಗೆ ಹೋಗಿದ್ದಾಳೆ, ಕಾಲೇಜ್ ಮುಗಿಸ್ಕೊಂಡು ಬರೋದು 4 ಗಂಟೆ ಆಗುತ್ತೆ. ಸೊ ಅವಳು ಪಿಕಪ್ಪು ಡ್ರಾಪು ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಡೈಲಿ ಅಪ್ಪ ಮಾಡೋರು. ಸೊ ಇವಾಗ ಸ್ವಲ್ಪ ಅಪ್ಪ ಆಗಲ್ಲ ಗಾಡಿ ಓಡಿಸೋಕ್ಕೆ ಅಂತ ಹೇಳಿಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ಈಗ ಮಗನ ಕರ್ಕೊಂಬರೋ ಟೈಮ್ ಆಯಿತು. ಸಾರಿ ಫ್ರೆಂಡ್ಸ್, ಇದು ನಿಮಗೆ ಅನುಕೂಲ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಫೀಲಿಂಗ್ಸ್ನ ಶೇರ್ ಮಾಡಿದ್ದೀನಿ, ನೀವು ಕೂಡ ನನ್ನ ಫೀಲಿಂಗ್ಸ್ನ ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು. ಮತ್ತೆ ಹೇಳ್ತಾ ಇದ್ದೀನಿ, ಗ್ಯಾಸ್ ಗೀಸರ್ ಏನು ಆನ್ ಮಾಡ್ಕೊಂಡು ಹೋಗ್ತೀರಾ ಅವರು ತುಂಬ ಹುಷಾರಾಗಿರಿ. ತುಂಬ ಇನ್ಸಿಡೆಂಟ್ ಆಗ್ತಾಯಿದೆ ಸುಮಾರು ಕಡೆ. ನಾನು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಗೊತ್ತಾಯಿತು, ತುಂಬ ಜನ ಇದರಿಂದ ಈ ಥರ ಅನುಭವಿಸಿದ್ದಾರೆ ಅಂತ ಹೇಳಿಬಿಟ್ಟು. ದಯವಿಟ್ಟು ಗ್ಯಾಸ್ ಗೀಸರ್ ಆಗಲಿ ಇಲ್ಲ ಕರೆಂಟ್ ಗೀಸರ್ ಆಗಲಿ ದಯವಿಟ್ಟು ಹುಷಾರಾಗಿರಿ ಅಷ್ಟೇ ಹೇಳ್ತಾಯಿರೋದು ನಾನು. ದಯವಿಟ್ಟು ಹುಷಾರಾಗಿರಿ. ಸ್ವಲ್ಪ ಜಾಸ್ತಿ ಬಿಸಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ಕಿನ್ ಎಲ್ಲನೂ ಡ್ಯಾಮೇಜ್ ಆಗುತ್ತೆ ಮತ್ತು ತುಂಬಾ ಸುಸ್ತಾಗತ್ತೆ. ಎಷ್ಟು ತುಂಬ ತಣ್ಣೀರು ಒಳ್ಳೆಯದಲ್ಲ, ತುಂಬ ಬಿಸಿ ನೀರು ಒಳ್ಳೆಯದಲ್ಲ. ಸೊ ಹಂಗಾಗಿ ಸ್ವಲ್ಪ ಬಿಸಿ ಇದ್ದರೆ ಸಾಕು ಸ್ನಾನ ಮಾಡೋದಕ್ಕೆ. ನಾನೇನು ಅಷ್ಟೊಂದು ಬಿಸಿ ನೀರು ಹಾಕ್ಕೊಳ್ಳಲ್ಲ. ಸೊ ಅವಳೇ ಜಾಸ್ತಿ ತುಂಬ ಬಿಸಿ ನೀರು ಹಾಕ್ಕೊಳ್ತಾಳೆ. ಸುಮಾರು ಸರಿ ಹೇಳ್ತಿದ್ದೆ ಅವಳಿಗೆ, ದಯವಿಟ್ಟು ಬಿಸಿ ನೀರು ಹಾಕ್ಕೊಂಬೇಡಮ್ಮ ಅಷ್ಟೊಂದು ಅಂತ, ಅಂದರೆ ಕೇಳ್ತಿರ್ಲಿಲ್ಲ ಅವಳು. ನೋಡಿದ್ರಲ್ವ ಮಕ್ಕಳು ಹೆಂಗೆ ಆಡ್ತಾರೆ ಅಂತ ಹೇಳಿಬಿಟ್ಟು, ಹೇಳಿದ ಮಾತು ಯಾರೂ ಕೇಳಲ್ಲ ಮಕ್ಕಳವಳು. ಸೊ ಹಾಗಾಗಿ ಇದು ಫೇಸ್ ಮಾಡೋಂಗೆ ಆಯಿತು. ಸೊ ನಾನು ಈ ವಿಡಿಯೋ ಮೂಲಕ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಎಲ್ರಿಗೂ ಕೂಡ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ಇದ್ದೀನಿ. ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಈಗಲೂ ಕೂಡ 8 ದಿನ ಆಯಿತು. ಈಗಲೂ ಹೊರಗಡೆ ಹೋದರೆ ಹೆಂಗಿದ್ದಾಳೆ ಮಗಳು ಅಂತ ಕೇಳ್ತಾರೆ. ಸೊ ನನಗೆ ಅದಷ್ಟು ಸಾಕು. ಹಾಗಾಗಿ
ಹೇಳ್ತಾ ಇದ್ದೀನಲ್ವ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮಗೆ ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಸಾರಿ, ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.